ಮಾತಿಗೆ ತುಂಬ ಬೇರೆ ಥರದ ಪ್ರಾಮುಖ್ಯತೆ ಇರೋದ್ರಿಂದ ನೆರೆಟಿವ್ ತುಂಬ ಜಾಸ್ತಿ ಇರೋದ್ರಿಂದ ನಾವು ತುಂಬ ಮುಂಚೆನೇ ಡಬ್ಬಿಂಗ್ ಶುರು ಮಾಡ್ತೀವಿ. ಬರವಣಿಗೆ ಕಾರ್ಯ ರಾಜಶೇಖರ್ ಅವರು ಮತ್ತು ಸಂಭಾಷಣೆ ಚಂದ್ರಚೂಡ್ ಅವರು ಮಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ತುಂಬ ವರ್ಕ್ ಮಾಡ್ತಾ ಇದ್ದಾರೆ. ಈಗ ಇನ್ನೊಂದೆರಡು ದಿನ ಗ್ಯಾಪ್ 12 ದಿನ ಮತ್ತೆ ನಾವು ಶುರು ಮಾಡ್ತೀವಿ. ಅದಕ್ಕೆ ಮುಂಚಿತವಾಗಿ ಏನೇನಾದರೂ ಒಂದಷ್ಟು ವಿಷಯಗಳು ಬೇಕಲ್ಲ ಅದನ್ನು ಬರವಣಿಗೆ ಶುರು ಮಾಡಿದ್ದೀವಿ. ಚಿತ್ರೀಕರಣ ಗೆಳೆಯ ಹೇಳಿದಾಗ ಇನ್ನೊಂದು 17-18 ದಿನಗಳ ಕಾಲ ಪ್ರದೇಶದಲ್ಲಿ ನಾವು ಶೂಟ್ ಮಾಡೋದು ಫಿನಿಶ್ ಆಗುತ್ತೆ. ನಂತರದ ಕೆಲಸಗಳು ನಡೆಯುತ್ತೆ. ಜೂನ್ ಅಂತ ನಾವು ಏಪ್ರಿಲ್ ಅಂತಲೇ ಮೊದಲು ಹೇಳಿದ್ವಿ. ಕಾರಣಾಂತರಗಳಿಂದ ಆಗಲಿಲ್ಲ. ಅದು ನಾನು ಅಷ್ಟು ಸ್ಪೀಡಾಗಿ ಕೆಲಸ ಮಾಡೋದಕ್ಕಾಗಲಿಲ್ಲ. ತುಂಬ ರಶ್ ಇದೆ. ಎಲ್ಲ ಸ್ಟುಡಿಯೋಗಳು ಬ್ಯುಸಿ ಇದ್ದಾವೆ, ಎಲ್ಲರೂ ಬ್ಯುಸಿ ಇದ್ದಾರೆ, ಮ್ಯೂಸಿಷಿಯನ್ಸು ಎಲ್ಲರೂ ಬ್ಯುಸಿ ಇದ್ದಾರೆ. ಹಾಗಾಗಿ ಸ್ವಲ್ಪ ತಡ ಆಗುತ್ತೆ. ನಾವೆಲ್ಲ ಮುಗಿಸಿ ಕುಂಬಳಕಾಯಿ ಹೊಡೆದು ಬಂದು ಇನ್ನೊಂದು ಪ್ರೆಸ್ಪೆಕ್ಟ್ ಮಾಡಿ ನಾವು ಕರೆಕ್ಟ್ ರಿಲೀಸ್ ಡೇಟ್ ಪ್ಲಾನ್ ಮಾಡಿ ನಿಮಗೆ ತಿಳಿಸ್ತೀವಿ. ಕಿಟ್ಟಪ್ಪ ಅವ್ರ ಕರಿಯರ್ಗೆ ಸಂಜು ವೆಡ್ಸ್ ಗೀತ ಸಿನಿಮಾ ತುಂಬ ಹತ್ತಿರವಾದಂಥ ಸಿನಿಮಾ, ನಿಮ್ಮ ಕರಿಯರ್ಗೆ ಮಹತ್ವದ ಸಿನಿಮಾ. ಹಂಗಾಗಿ ಅದರ ಸೀಕ್ವೆಲ್ ಅಂದಾಗ ಸಹಜವಾಗಿ ದೊಡ್ಡ ನಿರೀಕ್ಷೆ ಇರುತ್ತೆ ವೀಕ್ಷಕರಿಗೆ. ಆ ನಿಟ್ಟಿನಲ್ಲಿ ಈ ಸಿನಿಮಾ ಯಾವುದೇ ಕಾರಣಕ್ಕೂ ಅವ್ರು ಇಟ್ಕೊಂಡ್ರು ಯಾವ ನಿರೀಕ್ಷೆಯೂ ಸುಳ್ಳಾಗೋದಿಲ್ಲ. ಮತ್ತೊಂದು ಅದ್ಭುತವಾದ ಪ್ರೇಮಕತೆ, ತುಂಬ ಮೆಲೋಡಿಯಸ್ ಆದ ಹಾಡುಗಳು, ಅರ್ಥಪೂರ್ಣವಾದ ಸಂಭಾಷಣೆ, ಛಾಯಾಗ್ರಹಣ, ಪ್ರತಿಯೊಂದೂ ಪ್ರೊಡಕ್ಷನ್ ವ್ಯಾಲ್ಯೂಸ್ ಆಗ್ಬೋದು, ಪಾತ್ರಗಳೇನು ಬೇಡ್ತಾ ಇದೆಯೋ, ಸಿನಿಮಾ ಚಿತ್ರಕಥೆ ಏನು ಕೇಳ್ತಾ ಇದೆಯೋ ಅದನ್ನು ತುಂಬ ಸಹಕಾರ ಕೊಟ್ಟ ನಿರ್ಮಾಪಕರು, ಅದನ್ನು ಚೆಂದ ಕಾಣಿಸೋ ಡೈರೆಕ್ಟ್ರು, ಮುದ್ದಾಗಿ ತೋರಿಸ್ತಾ ಇರೋ ನಮ್ಮ ಕ್ಯಾಮ್ರಾಮನ್, ಎಲ್ಲ ಆರ್ಟಿಸ್ಟು ಚಿತ್ರ ಆಗ್ಬೋದು, ಸಂಪತ್ ಅವರಾಗಿದ್ದಾರೆ, ಈಗ ರಘು ಸರ್ ಇದ್ದಾರೆ, ರಾಗಿಣಿ ಇದ್ದಾರೆ, ನವೀನ್ ಚೇತನ್ ಚಂದ್ರ ಇದ್ದಾರೆ, ತಬಲಾ ನಾನಿ ಇದ್ದಾರೆ, ಸಾಧು ಕೋಕಿಲ್ ಅವರಿದ್ದಾರೆ. ಎಲ್ಲ ಪಾತ್ರವರ್ಗ ತುಂಬ ಮಜವಾಗಿದೆ. ಒಂದು ಸಿನಿಮಾಗೆ ಯಾವ ಅಂಶಗಳು ಬೇಕೋ, ಒಂದು ಪ್ರೇಮಕತೆಗೆ ಯಾವುದು ಏನು ಬೇಕು ಉತ್ಕಟತೆ, ಅದೆಲ್ಲವನ್ನೂ ತುಂಬ ಪ್ರಪೋರ್ಷನೇಟ್ ಆಗಿದೆ. ಇತ್ತೀಚೆಗೆ ಕಿಟ್ಟಪ್ಪ ಅವರು ತುಂಬ ವೆರೈಟಿ ಜಾನರ್ ಸಿನಿಮಾಗಳಲ್ಲಿ ತೊಡಗಿಸ್ಕೋತಾ ಇದ್ದಾರೆ. ಸೊ ಆ ವೇರಿಯೇಷನ್ನು, ಟ್ರಾನ್ಸ್ಫಾರ್ಮೇಷನ್ನು ಪಾತ್ರದಿಂದ ಪಾತ್ರಕ್ಕೆ ಸಿನಿಮಾ ಇರುತ್ತೆ. ಕಲಾವಿದರುಗಳಿಗೆ ಯಾವತ್ತು ಒಂದೇ ಥರದ ಪಾತ್ರ ಸ್ಟಿಕರ್ ಹಾಕ್ಬಿಟ್ಟು ನೋಡ್ರೆ ಚೆನ್ನಾಗಿರಲ್ಲ. ಆಮೇಲೆ ನಾನು ಮೊದಲಿಂದನೂ ಅದನ್ನೇ ಮಾಡ್ಕೊಂಬಂದ್ರು. ನಾನು ಇತ್ತೀಚೆಗೆ ಅಂತ ನನ್ನ ಕೆರಿಯರ್ ಬಿಗಿನಿಂಗಿಂದನೂ ಇವತ್ತು ಬೇರೆ ಥರದ ಪಾತ್ರಗಳೇ ಮಾಡ್ಕೊಂಬಂದರು. ಆದರೆ ಸಂಜು ನಂತರ ಈ ಥರದೊಂದು ಪ್ರೇಮಕತೆ ಮತ್ತೆ ನಾನು ಯಾವುದು ಮಾಡೋದಿಲ್ಲ. ಗೆಳೆಯ ಈ ವಿಷಯ ಲೈನ್ ಹೇಳಿದಾಗ ತುಂಬ ಎಕ್ಸೈಟ್ ಆಗಿ, ತುಂಬ ಥ್ರಿಲ್ ಆಗಿ ಇದನ್ನು ಮಾಡ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.